ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾನ್ಸಾ. ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಐ ಆಮ್ ಮದರ್ ಆಫ್ 2 ಬಾಯ್ಸ್ ಹೂ ಆರ್ ಬ್ಯೂಟಿಫುಲ್ ಆ್ಯಂಡ್ ಎಲ್ಡರ್ ಒನ್ ವಿಹಾನ್ ಹೂ ಈಸ್ 3 year old, ಯಂಗರ್ ಒನ್ ಮಯಾಂಕ್ ಹೂ ಈಸ್ ಆಲ್ಮೋಸ್ಟ್ 10 months old. ಸೊ ಮದರ್ಹುಡ್ ಅಂತ ಅಂದರೆ ಎಲ್ರಿಗೂ ಯಾವ ಥರ ಫಸ್ಟ್ ಇಂಪ್ರೆಷನ್ ಅಂತ ಬರುತ್ತೆ ಅಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಕ್ರೈಯಿಂಗ್, ದೇರ್ ವಿಲ್ ಬಿ ಲಾಟ್ ಆಫ್ ಟ್ಯಾಂಟ್ರಮ್ಸ್, ಸ್ಲೀಪ್ ಡಿಪ್ರವೇಷನ್, ಈ ಥರ ಯೂಶಲಿ ಸ್ವಲ್ಪ ನೆಗೆಟಿವ್ ಆಸ್ಪೆಕ್ಟ್ಸು ಜಾಸ್ತಿ ಹಿಟ್ ಆಗುತ್ತೆ ಎಲ್ರಿಗೂ ಮದರ್ಹುಡ್ ಅಂದ ತಕ್ಷಣ. ಬಟ್ ಬೀಯಿಂಗ್ ಎ ಮದರ್ ಫ್ರಮ್ ಪಾಸ್ಟ್ 3 years, ಈ ಮದರ್ಹುಡ್ ಅನ್ನೋ ಜರ್ನಿ ಬಗ್ಗೆ ಇನ್ಕ್ರೆಡಿಬಲ್ ಥಿಂಗ್ಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಥ್ರೂ ಮೈ ಚಿಲ್ಡ್ರನ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಶೇರ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ವಾಟ್ ಎವರ್ ನನ್ನ ಮಕ್ಕಳು ನನಗೇನು ಕಲಿಸಿದ್ದಾರೆ, ಇನ್ನೂ ಕಲಿಸ್ತಾ ಇದ್ದಾರೆ, ವಾಟ್ ಐ ಆಮ್ ಲರ್ನಿಂಗ್ ಟಿಲ್ ನೌ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹೋಪ್ ಯು ಕ್ಯಾನ್ ರಿಲೇಟ್ ದಿಸ್ ವಿಡಿಯೋ ವಿತ್ ಯು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಫಸ್ಟ್ ಪಾಯಿಂಟ್, ಸ್ಲೋ ಡೌನ್. ಓ ಮೈ ಗಾಡ್, ಐ ಆಮ್ ದಟ್ ಕೈಂಡ್ ಆಫ್ ಎ ಪರ್ಸನ್. ನನಗೆ ಎಲ್ಲ ಕೆಲಸ ಫಾಸ್ಟ್ ಪಟ್ 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 ಅಂತ ಮುಗಿದೋಗ್ಬಿಡ್ಬೇಕು. ಬಟ್ ಮಕ್ಕಳು ಮನಸ್ಥಿತಿ ಆ ಥರ ವರ್ಕ್ ಆಗೋದಿಲ್ಲ. ಇಫ್ ಯು ಆರ್ ಎ ಮದರ್, ಯು ನೋ ದಟ್ ಮಗುನ, ಒಂದು ಟಾಡ್ಲರ್ನ ಜಸ್ಟ್ ಟೇಕ್ ಫಾರ್ ಎ ವಾಕ್. ಒಂದು ವಾಕ್ ಕರ್ಕೊಂಡೋದ್ರೆ 10 minutes ವಾಕು, ಇಟ್ ವಿಲ್ ಟೇಕ್ ಪ್ರಾಬಲಿ ಅಪ್ ಟು an hour. ಇಲ್ಲೆಲ್ಲೋ ಹೋಗ್ತಾರೆ, ಅಲ್ಲೇನೋ ನೋಡ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲೇನೋ ಇನ್ನೊಂದು ಫ್ಲವರೇ ಆಗಲಿ, ಒಂದು ಪ್ಲ್ಯಾಂಟ್ ಆಗಲಿ, ಏನೋ ಇಲ್ದಿದ್ರೆ ಅಟ್ಲೀಸ್ಟ್ ಆಕಾಶ ಆದರೂ ನೋಡಿಕೊಂಡು 10 ನಿಮಿಷದ ವಾಕು 1 hour ಮಾಡ್ತಾರೆ. ಯಾವಾಗಲೂ ಥಿಂಗ್ಸು ನಮ್ಮ ಲೈಫಲ್ಲಿ ಎಲ್ಲ ಫಾಸ್ಟಾಗಿ ಆಗಬೇಕು, ಪ್ರೊಡಕ್ಟಿವ್ ಆಗಬೇಕು, ಆ ಥರನೇ ನಮ್ಮ ಮನಸ್ಥಿತಿ ಇರುತ್ತೆ ಬೀಯಿಂಗ್ ಆ್ಯನ್ ಅಡಲ್ಟ್. ಬಟ್ ಚಿಲ್ಡ್ರನ್ ಪಾಯಿಂಟ್ ಆಫ್ ವ್ಯೂ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಇಟ್ಸ್ ಓಕೆ, ಸ್ಲೋ ಡೌನ್ ಆಗಿ ಆರಾಮಾಗಿ ಲೈಫ್ನ ಲೀಡ್ ಮಾಡೋದು ಇಟ್ಸ್ ಓಕೆ ಅಂತ ಅನ್ನೋದನ್ನ ನಾನು ರಿಯಲಿ ನನ್ನ ಮಕ್ಕಳಿಂದ ಕಲ್ತಿದ್ದೀನಿ. ಕಂಟಿನ್ಯೂಯಿಂಗ್ ವಿತ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಲೀವ್ ಇನ್ ದಟ್ ಮೂಮೆಂಟ್. ಚಿಲ್ಡ್ರನ್ ದೇ ಲವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ದೇರ್ ಲೈಫ್. ನಾವು ಬೀಯಿಂಗ್ ಆನ್ ಅಡಲ್ಟ್, ನಾವು ವಿ ಜಸ್ಟ್ ವರ್ಕ್ ಟುವರ್ಡ್ಸ್ ಫ್ಯೂಚರ್ ರಾದರ್ ದನ್ ಅಪ್ರಿಷಿಯೇಟಿಂಗ್ ಟುಡೇ. ಇಟ್ಸ್ ನಾಟ್ ಇವತ್ತು ಈ ಕ್ಷಣನ ನಾನು ಅಪ್ರಿಷಿಯೇಟ್ ಮಾಡೋದು ಬದಲು ಬಟ್ ಬರೀ ಫ್ಯೂಚರ್ ಬಗ್ಗೆನೇ ನಾನು ವರ್ಕ್ ಮಾಡ್ತಿದ್ದೀನಿ ಅಂದರೆ ದೆರ್ ಈಸ್ ನೋ ಯೂಸ್. ಐ ಆಮ್ ಎ ಮದರ್ ಫ್ರಮ್ ಪಾಸ್ಟ್ 3 whole years. ಐ ಡೋಂಟ್ ನೋ ಹೇಗೆ 3 years ಹೋಯಿತು ಅಂತ. ಲಾಸ್ಟ್ ನೈಟ್ ವಾಸ್ ವೆರಿ ರಫ್ ವಿತ್ ಮಯಾಂಕ್. ಹಿ ಈಸ್ ಎ ಬೇಬಿ, ಸ್ಟಿಲ್ ಹಿ ಈಸ್ 10 months, ಹಿ ಈಸ್ ನಾಟ್ ಇವನ್ 10 months old. ಆಫನ್ ಆಗಿ ಹಿ ವಾಂಟ್ಸ್ ಟು ಅವನನ್ನು ನಾನು ಎತ್ಕೋಬೇಕಾಗಿತ್ತು, ಕಂಫರ್ಟ್ ಮಾಡಬೇಕಾಗಿತ್ತು. ಆ್ಯಂಡ್ ಎಸ್, ಇಟ್ ವಾಸ್ ರಫ್. ದ ನೈಟು ತುಂಬ ಲಾಂಗ್ ನೈಟ್ ಅಂತ ಅನ್ಸುತ್ತೆ ಕೆಲವು ಟೈಮಲ್ಲಿ. ಎಸ್, ದಟ್ ಈಸ್ ಟ್ರೂ. ಬಟ್ ಡೀಪ್ ಡೌನ್ ಇನ್ ಮೈ ಹಾರ್ಟ್ ಐ ನೋ ಫ್ಯೂಚರಲ್ಲಿ ಡೌನ್ ದ 5 years ಡೌನ್ ದ ಲೇನ್ ಐ ಆಮ್ ಗೋಯಿಂಗ್ ಟು ಮಿಸ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈ ಲೈಫ್. ಸೊ ನಾನು ಸುಮ್ಮನೆ ಫ್ಯೂಚರ್ ಬಗ್ಗೆ ನಾನು ಯೋಚನೆ ಮಾಡ್ದಲೆ, ಯಾವಾಗಲೂ ಪ್ರತಿ ಕ್ಷಣ ಯೋಚನೆ ಮಾಡ್ದಲೆ ಈ ಕ್ಷಣನ, ಈ ಮೂಮೆಂಟ್ನ ನನ್ನ ಮಕ್ಕಳ ಜೊತೆ ಖುಷಿಯಾಗಿ ಐ ರಿಯಲಿ ವಾಂಟ್ ಟು ಲಿವ್ ಇನ್ ದಿಸ್ ಮೂಮೆಂಟ್ ಆ್ಯಂಡ್ ಈ ಮೂಮೆಂಟ್ನ ಎಂಜಾಯ್ ಮಾಡಿ ಲೈಫ್ ಲಾಂಗ್ ಇದನ್ನು ಚೆರಿಷ್ ಮಾಡೋದಕ್ಕೆ ಐ ರಿಯಲಿ ಲುಕ್ ಫಾರ್ವರ್ಡ್ ಫಾರ್ ದ್ಯಾಟ್. ನೆಕ್ಸ್ಟ್ ಪಾಯಿಂಟು, ಫೈಂಡ್ ಜಾಯ್ ಇನ್ ದ ಸ್ಮಾಲ್ ಥಿಂಗ್ಸ್. ಇಫ್ ಯು ಅಬ್ಸರ್ವ್ ಕಿಡ್ಸ್, ಅವ್ರಿಗೆ ಜಸ್ಟ್ ಏನು ಬೇಡ, ಅವ್ರ ಫೇವ್ರೆಟ್ ಒಂದು ಪ್ಲೇಟಲ್ಲಿ ಅವ್ರಿಗೆ ಮೀಲ್ನ ಸರ್ವ್ ಮಾಡಿಬಿಡಿ ಸಾಕು. ದೇ ಆರ್ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಬೇಡ, ಅವ್ರದ್ದು ಫೇವ್ರೆಟ್ ಕಪ್ಪಲ್ಲಿ ನೀರು ಕೊಟ್ಬಿಡಿ, ಅಲ್ಲಾಂದ್ರೆ ಹಾಲು ಕೊಡಿ, ಇಲ್ಲಾಂದ್ರೆ ಅವ್ರದ್ದು ಯಾವುದೋ ಫೇವ್ರೆಟ್ ಸ್ನ್ಯಾಕ್ ಜಸ್ಟ್ ಕೊಟ್ಬಿಡಿ. ಅವ್ರಿಗೆ ಎಷ್ಟು ಒಂದೊಂದು ಸ್ಮಾಲ್ ಥಿಂಗ್ಸಲ್ಲಿ ಎಷ್ಟು ಖುಷಿ ಕಾಣ್ತಾರೆ ಅಂತಂದರೆ ಐ ಡೋಂಟ್ ನೋ, ನಾವು ನಮ್ಮ ಲೈಫಲ್ಲಿ ಸ್ಮಾಲ್ ಥಿಂಗ್ಸ್ನ ಆ ಥರ ಖುಷಿ ಕಾಣೋದನ್ನೇ ಮರ್ತೋಗ್ತೀವಿ. ಪ್ರೊಡಕ್ಟಿವಿಟಿ ಡಸ್ ನಾಟ್ ಮೀನ್ ಎವ್ರಿಥಿಂಗ್. ಐ ಆಮ್ ದಟ್ ಟೈಪ್ ಆಫ್ ಎ ಪರ್ಸನ್. ನನಗೆ ಒಂದು ಲಿಸ್ಟ್ ನಾನು ಪ್ರಿಪೇರ್ ಮಾಡಿದೆ, ಟು ಡೂ ಲಿಸ್ಟ್ ಫಾರ್ ಎ ಡೇ ಅಂತಂದರೆ ನನಗೆ ಅದರಲ್ಲಿ ಎಲ್ಲದನ್ನು ನಾನು ಟಿಕ್ ಮಾಡಬೇಕು ಆ್ಯಂಡ್ ಎಲ್ಲನೂ ಫಾಸ್ಟಾಗಿ, ಕ್ಲಿಯರಾಗಿ, ಎಫಿಷಿಯೆಂಟಾಗಿ ಮುಗಿಸ್ಬೇಕು. ನಂದು ಮನಸ್ಥಿತಿ ಆ ಥರ. ಇಫ್ ಅದರಲ್ಲಿ ಆ ಟು ಡೂ ಲಿಸ್ಟಲ್ಲಿ ಒಂದು ಕೆಲಸ ನಾನು ಮಾಡಿಲ್ಲ ಅಂದರೆ ಇಟ್ ಬಾದರ್ಸ್ ಮೀ, ನನಗೆ ತುಂಬ ಹಿಂಸೆ ಅನಿಸುತ್ತೆ. ವಿ ಆರ್ ಮೇಡ್ ಟು ಎಂಜಾಯ್ ಲೈಫ್ ರಾದರ್ ದ್ಯಾನ್ ಆ ಟು ಡೂ ಲಿಸ್ಟ್ನ ಯಾವಾಗಲೂ ಕಂಪ್ಲೀಟ್ ಮಾಡಿಕೊಂಡು ಪ್ರೊಡಕ್ಟಿವ್ ಆಗಿ ಇರೋದಕ್ಕಿಂತ ವಿ ಹ್ಯಾವ್ ಟು ಎಂಜಾಯ್ ಅವರ್ ಲೈಫ್. ಯಾವಾಗಲೂ ಈ ಕೆಲಸ ಮುಗಿಸ್ಬಿಡೋಣ, ಈ ಕೆಲಸ ಮುಗಿಸೋಣ, ಆ ಕೆಲಸ ಮುಗಿಸೋಣ ಅಂತ ಇಲ್ ಬಿ ರನ್ನಿಂಗ್ ಬಿಹೈಂಡ್ ದ ವರ್ಕ್ಸ್.
ಎಷ್ಟೊಂದು ಸತಿ ಹೇಗಾಗುತ್ತೆ ಅಂದರೆ ನಾನು ಏನೋ ಕೆಲಸ ಮಾಡ್ತಾ ಇರ್ತೀನಿ, ವಿಹಾನ್ ಆಟ ಆಡ್ತಾ ಇರ್ತಾನೆ, ಇಲ್ಲಾಂದರೆ ಅವ್ನು ಸಡನ್ನಾಗಿ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ನನ್ನ ಹತ್ರ ಅಮ್ಮ ಬಾ ಆಟ ಆಡೋಣ, ಕ್ರಿಕೆಟ್ ಆಡೋಣ, ಏನಾದರೂ ಬುಕ್ ಓದೋಣ ಅಂತ ಹೇಳ್ತಾ ಇದ್ದ. ನಾನು ಏನು ಮಾಡ್ತಿದ್ದೆ ಅಂತಂದರೆ ಇನಿಷಿಯಲ್ ಡೇಸಲ್ಲಿ ಓಕೆ ಬೇಬಿ ವೆಲ್ಕಮ್, ಗಿವ್ ಮಿ ಸಮ್ ಟೈಮ್, ನಾನು ಈ ಕೆಲಸ ಮುಗಿಸಿ ಬರ್ತೀನಿ ಅಂತ. ಆಫನ್ ಆಗೋದು ಏನಾಗೋಗೋದು ಅಂದರೆ ಆ ಕೆಲಸ ನಾನು ಮುಗಿಸಿ ಹೋಗೋಷ್ಟಕ್ಕೆ ಈದರ್ ಅವ್ನು ಮರ್ತೋಗ್ತಿದ್ದ ನನ್ನ ಕರೆದಿದ್ದ ಆಟ ಆಡೋದಕ್ಕೆ ಅಂತ, ಇಲ್ಲಾಂದರೆ ನಾನು ಈ ಕೆಲಸ ಮುಗಿಸಿದ ತಕ್ಷಣ ನನ್ನ ಮನಸ್ಸು ಮತ್ತೆ ಇನ್ನೊಂದು ಕೆಲಸದ ಕಡೆಗೆ ಹೊಟ್ಟೋಗ್ತಾ ಇತ್ತು. ರೀಸೆಂಟ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವೆನೆವರ್ ಐ ವಿಲ್ ಬಿ ಡೂಯಿಂಗ್ ಸಮ್ ವರ್ಕ್, ವಿಹಾನ್ ಆಗಲಿ ಮಯಾಂಕ್ ಆಗಲಿ ದೇ ನೀಡ್ ಮೀ, ಇಫ್ ದೇ ಕಾಲ್ ಮೀ ಟು ಪ್ಲೇ ವಿತ್ ದೆಮ್, ನಾನು ಹೇಳ್ತೀನಿ ಜಸ್ಟ್ ಗಿವ್ ಮಿ 2 minutes, ಐ ಜಸ್ಟ್ ಇದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ. ಅದೇ ಪ್ರಕಾರ ಏನಾದರೂ ನಾನು ಮಾಡ್ತಾ ಇದ್ದೀನಿ, ವಾಟ್ ಎವರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಐ ವಿಲ್ ಬಿ ಡೂಯಿಂಗ್, ಐ ಜಸ್ಟ್ ಡ್ರಾಪ್ ದಟ್ ಆ್ಯಂಡ್ ಐ ವಿಲ್ ಗೋ ಆ್ಯಂಡ್ ಎಂಜಾಯ್ ವಿತ್ ದೆಮ್, ಐ ವಿಲ್ ಗೋ ಆ್ಯಂಡ್ ಐ ವಿಲ್ ಪ್ಲೇ ವಿತ್. ಇಟ್ಸ್ ನಾಟ್ ಲೈಕ್ ಟಾಡ್ಲರ್ಸ್ ಮಾತ್ರ ಎಕ್ಸ್ಟ್ರಾ ಅಟೆನ್ಷನ್ ಬೇಕು ಅಂತಲ್ಲ, ಈವನ್ ಬೇಬೀಸ್ ಲೈಕ್ ಮಯಾಂಕ್ ಹೂ ಈಸ್ ನಾಟ್ ಈವನ್ 10 months old, ಬಟ್ ದೇ ನೀಡ್ ಆರ್ ಆ ಒಂದು ಎಕ್ಸ್ಟ್ರಾ ಅಟೆನ್ಷನ್, ಆ ಒಂದು ಎಕ್ಸ್ಟ್ರಾ ಟೈಮ್ ತೊಗೊಂಡವ್ರ ಜೊತೆ ಆಟ ಆಡೋದು, ಇಟ್ ಮೇಕ್ಸ್ ಮೋರ್ ಒಂಥರ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಅಟ್ ದ ಸೇಮ್ ಟೈಮ್ ವೆನ್ ಅಗೇನ್ ನಾನು ಫ್ಯೂಚರ್ಗೆ ಹೋಗಿ ಈ ಮಕ್ಕಳೆಲ್ಲ ದೊಡ್ಡವರಾಗಿ ಈ ಫೇಸ್ ಎಲ್ಲ ಮುಗಿದೋದಾಗ ಐ ಆಮ್ ಗೋಯಿಂಗ್ ಟು ಚೆರಿಶ್ ಆಲ್ ದೀಸ್ ಮೂಮೆಂಟ್ಸ್ ಇನ್ ಮೈ ಲೈಫ್. ನೆಕ್ಸ್ಟ್ ಪಾಯಿಂಟು ಚೈಲ್ಡ್ ಲೈಕ್ ಫೇತ್. ಮಕ್ಕಳು ಅವರ ಪ್ರೀತಿನ ಯಾವತ್ತೂ ಕ್ವಶ್ಚನ್ನೇ ಮಾಡಲ್ಲ, ನಮ್ಮ ಪ್ರೀತಿನಾಗಲಿ ಕ್ವಶ್ಚನ್ ಮಾಡಲ್ಲ. ಅವರು ನಮ್ಮನ್ನು ಎಷ್ಟು ಬ್ಲೈಂಡಾಗೆ ಬಿಲೀವ್ ಮಾಡ್ತಾರೆ, ಎಷ್ಟು ಬ್ಲೈಂಡಾಗೆ ಟ್ರಸ್ಟ್ ಮಾಡ್ತಾರೆ. ದ ವೇ ದೇ ಲವ್, ಓ ಮೈ ಗಾಡ್. ಈವನ್ ನಾನು ವೆನ್ ಐ ಮೆಸ್ ಥಿಂಗ್ಸ್ ಅರೌಂಡ್, ಈವನ್ ಯಾವುದೋ ಒಂದು ಕೆಲವು ಮೂಮೆಂಟಲ್ಲಿ ಐ ಎಲ್ಲೆಟ್ ದೆಮ್, ನನಗೆ ಏನೋ ಈವನ್ ಐ ಆಮ್ ಅ ಹ್ಯೂಮನ್, ನಾನು ಬರ್ಸ್ಟ್ ಔಟ್ ಆಗ್ತೀನಿ, ನನಗೆ ಕೋಪ ಬರುತ್ತೆ, ನಾನು ಬೈತೀನಿ, ಏನು ಹೀಗೆ ಮಾಡ್ತಾ ಇದೆಯಾ ಅಂತ ಆಗಲಿ, ಏನಾದರೂ ಆಗಲಿ. ಬಟ್ ದೇ ನೋ ಡೀಪ್ ಡೌನ್ ಅವ್ರಿಗೆ ಎಷ್ಟು ಬ್ಲೈಂಡಾಗೆ ಪ್ರೀತಿ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತು ನನ್ನ ಆರ್ಮ್ಸ್ ಯಾವಾಗಲೂ ಓಪನ್ ಆಗಿರುತ್ತೆ, ದೇ ಕ್ಯಾನ್ ರನ್ ಇನ್ ಟು ಮೈ ಓಪನ್ ಆರ್ಮ್ಸ್. ಬಿಕಮಿಂಗ್ ಎಮೋಷನಲ್. ನಾನು ಏನೇ ಬ್ಯಾಡ್ ಮೂಮೆಂಟಲ್ಲಿ ನಾನು ಯಾವುದೇ ಥರ ರಿಯಾಕ್ಟ್ ಮಾಡಲಿ, ಇಫ್ ಐ ಎಲೆಟ್ ದೆಮ್, ದೇ ಡೋಂಟ್ ಈವನ್ ಕ್ವಶ್ಚನ್, ದೇ ಜಸ್ಟ್ ರನ್ ಇನ್ ಟು ಮೈ ಓಪನ್ ಆರ್ಮ್ಸ್. ದಟ್ ಚೈಲ್ಡ್ ಲೈಕ್ faith, the way they love, oh my god, I really appreciate that. I'm trying very hard to implement it that in my life. Next point, selflessness. ಎವ್ರಿ ಪೇರೆಂಟ್ ಎಲ್ಲರೂ ಹೇಳ್ತಾರೆ, ಬಿಫೋರ್ ಬಿಕಮಿಂಗ್ ಎ ಪೇರೆಂಟ್ ನಾನು ಎಷ್ಟು ಸೆಲ್ಫಿಶ್ ಆಗಿದ್ದೆ ಅಂತ ಎಲ್ರಿಗೂ ಒಂದು ಪಾಯಿಂಟಲ್ಲಿ ಅರ್ಥ ಆಗೇ ಆಗುತ್ತೆ. ಬಿಫೋರ್ ಮಕ್ಕಳು ನಮ್ಮ ಲೈಫಲ್ಲಿ ಏನೇ ಡಿಸಿಷನ್ ಆಗಲಿ, ನಮ್ಮ ಏನೇ ಆಗಲಿ, ಆ ಡಿಸಿಷನ್ ಯಾವಾಗಲೂ ನಮ್ಮ ಅರೌಂಡಲ್ಲೇ ರಿವಾಲ್ವ್ ಆಗ್ತಾ ಇರುತ್ತೆ. ನನಗದು ಇಷ್ಟನಾ, ನನಗದು ಓಕೆನಾ, ನನಗೆ ಬೇಕಾ, ಈ ಥರನೇ ಯಾವಾಗಲೂ ನಂದು ಅನ್ನೋದ್ರ ಬಗ್ಗೆನೇ ಇರುತ್ತೆ. ಈವನ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ನನ್ನ ಮೇಲೆ ನನ್ನ ಹಸ್ಬೆಂಡ್ ಯಾವತ್ತು ನನ್ನ ಡಿಸಿಷನ್ ಮೇಲೆ ಅವರು ಪೂರ್ತ ಡಿಪೆಂಡ್ ಆಗಿರಲ್ಲ. ಹಿ ಕ್ಯಾನ್ ಟೇಕ್ ಹಿಸ್ ಓನ್ ಡಿಸಿಷನ್. ಇಟ್ಸ್ ಲೈಕ್ ದಟ್ ನಾನು ಹೇಳ್ತಾ ಇರೋದು. ಆಫ್ಟರ್ ಯು ಬಿಕಮ್ ಅ ಪೇರೆಂಟ್, ಇಟ್ ಚೇಂಜಸ್ ಡ್ರಾಸ್ಟಿಕಲಿ. ನೀವು ಏನೇ ಡಿಸಿಷನ್ ತೊಗೊಳಕ್ಕೆ ಹೋದ್ರೂ ಇಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್ ಯುವರ್ ಚಿಲ್ಡ್ರನ್. ಯು ಸಡನ್ಲಿ ರಿಯಲೈಸ್ ಇಟ್ಸ್ ನೋ ಲಾಂಗರ್ ಇಟ್ಸ್ ಓನ್ಲಿ ಅಬೌಟ್ ಯು. ಇದೊಂಥರ ಐ ಓಪನಿಂಗ್ ಟೈಮ್ ಆಫ್ಟರ್ ಬಿಕಮಿಂಗ್ ಎ ಪೇರೆಂಟ್. ಆ್ಯಂಡ್ ಇಲ್ಲಿ ನಾನು ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೆಲ್ಫಿಶ್ ಡಸ್ ನಾಟ್ ಮೀನ್ ಲೈಕ್ ಸೆಲ್ಫ್ ಕೇರ್ ಇಟ್ಸ್ ಲೈಕ್ ಅ ಸೆಲ್ಫಿಶ್ ಅಂತ ಅಲ್ಲ. ಸೆಲ್ಫ್ ಕೇರ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಇಫ್ ಯು ಕೇರ್ ಅಬೌಟ್ ಯುವರ್ ಸೆಲ್ಫ್ ಓನ್ಲಿ, ಆವಾಗಲೇ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ನೀವು ಕೇರ್ ಮಾಡೋಕ್ಕಾಗುತ್ತೆ. ಸೊ ಸೆಲ್ಫಿಶ್, ಸೆಲ್ಫ್ ಕೇರ್ ಅದು ಒಂದೇ ಅಲ್ಲ. ನೆಕ್ಸ್ಟ್ ಪಾಯಿಂಟು ಗ್ರ್ಯಾಟಿಟ್ಯೂಡ್. ದೇವರು ನನಗೆ 2 ಹ್ಯೂಮನನ್ನ ನನ್ನ ಬಾಡಿ ನರಿಶ್ ಮಾಡೋಂಗೆ ಮಾಡಿದ್ದಾನೆ. 2 ಮಕ್ಕಳನ್ನ ನನಗೆ ಕೊಟ್ಟಿದ್ದಾನೆ. 2 ಬ್ಯೂಟಿಫುಲ್ ಸೋಲ್ಸ್ ಕೊಟ್ಟಿದ್ದಾನೆ. ಐ ಆಮ್ ಸೋ ಬ್ಲೆಸ್ಡ್. ಇಟ್ಸ್ ಅ ವೆರಿ ಹ್ಯೂಜ್ ಬ್ಲೆಸ್ಸಿಂಗ್ ನನಗೆ ನನ್ನ ಲೈಫಲ್ಲಿ ಸಿಕ್ಕಿರೋದು. ಹಾಗೆ ವೆನೆವರ್ ಐ ಹೆಲ್ಪ್ ವಿತ್ ವಿಹಾನ್ ಅಥವಾ ಏನಾದರೂ ಅವನಿಗೆ ತೆಕ್ಕೊಟ್ಟೆ, ಏನಾದರೂ ಆಗಲಿ, ಅವನು ಆರಾಮಾಗಿ ಬಂದರೆ ಎಷ್ಟು ಚೆನ್ನಾಗಿ ಥ್ಯಾಂಕ್ ಯು ಅಂತ ಹೇಳೋದಾಗಲಿ, ಹಿ ಅಡ್ಮೈರ್ಸ್ ಇಟ್ ದ ಮೋಸ್ಟ್. He is very much in a gratitude mode ಯಾವಾಗಲೂ, for everything and anything.
ರಿಯಲಿ ಆ ಗ್ರ್ಯಾಟಿಟ್ಯೂಡ್ ಮೋಡಲ್ಲಿ ಇರೋದು ನಮ್ಮ ಲೈಫಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ದೇವ್ರು ನಮ್ಗೆ ಏನೇನು ಕೊಟ್ಟಿದ್ದಾನೆ, ವಾಟ್ ಆರ್ ಆಲ್ ದ ಬ್ಲೆಸ್ಸಿಂಗ್ಸ್ ವಿ ಹ್ಯಾವ್ ಇನ್ ಅವರ್ ಲೈಫ್ ಅನ್ನೋದು ಇಟ್ ಈಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಬಿಗ್ ಐ ಓಪನಿಂಗ್. ನೆಕ್ಸ್ಟ್ ಪಾಯಿಂಟು, ಎಮೋಷನ್ಸ್ ಆರ್ ಓಕೆ. ನಾನು ತುಂಬ ಎಮೋಷ್ನಲ್ ಪರ್ಸನ್, ಬಟ್ ಆಫನ್ ಅಗೇನ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್ ಇನ್ ಫ್ರಂಟ್ ಆಫ್ ಎನಿಬಡಿ. ಅದನ್ನು ಏನೇ ಎಮೋಷನ್ಸ್ ಇದ್ದರೂ ನಾನು ಅದನ್ನು ಸಪ್ರೆಸ್ ಮಾಡ್ತೀನಿ ಟು ಎಕ್ಸ್ಪ್ರೆಸ್ ಇನ್ ಫ್ರಂಟ್ ಆಫ್ ಎನಿಬಡಿ. ಮಕ್ಕಳು ಮನಸ್ಸಲ್ಲಿ ಎಷ್ಟು ಲೆವೆಲ್ ಆಫ್ ಎಮೋಷನ್ಸ್ ಇರುತ್ತೆ ಅಂತಂದರೆ, ಈವನ್ ಏನೇ ಆಗಿರಲಿ ಆ ಎಮೋಷನ್, ವೆದರ್ ಇಟ್ ಮೇ ಬಿ ಆ್ಯಂಗರ್, ಖುಷಿ, ಪ್ರೀತಿ, ಏನಾದರೂ ಆಗಿರಲಿ, ಅದನ್ನು ದೇ ಜಸ್ಟ್ ಸ್ಪಿಲ್ ಇಟ್ ಔಟ್. ದೇ ಡೋಂಟ್ ಕೇರ್ ಎದುರುಗಡೆ ಇರೋರು ಏನು ಅನ್ಕೊಂತಾರೆ, ಹಾಗೆ ಅನ್ಕೊಂತಾರೆ, ಹೀಗೆ ಅನ್ಕೊಂತಾರೆ ಅಂತ ಅವರು ಜಡ್ಜ್ ಮಾಡೋದಕ್ಕಿಂತ ನನ್ನ ಮನಸ್ಸಲ್ಲಿ ಈ ಥರ ಅನ್ನಿಸ್ತಾ ಇದೆ ಅನ್ನೋದನ್ನ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಬೀಯಿಂಗ್ ಆ್ಯನ್ ಅಡಲ್ಟ್ ಅಥವಾ ಬೀಯಿಂಗ್ ಎ ಪೇರೆಂಟ್, ನಾವು ಯಾವಾಗಲೂ ನಮ್ಮ ಮಕ್ಳಿಗೆ ಹೇಳ್ತೀವಿ ಹೌ ಟು ಹ್ಯಾಂಡಲ್ ಎಮೋಷನ್, ಹೌ ಯು ಶುಡ್ ಹ್ಯಾಂಡಲ್ ಯುವರ್ ಎಮೋಷನ್ ಅಂತ. ಅಟ್ ದ ಸೇಮ್ ಟೈಮ್ ನಾವು ಅವರಿಂದ ಏನು ಕಲಿಬೇಕು ಅಂತಂದರೆ ಹೌ ಟು ಎಕ್ಸ್ಪ್ರೆಸ್ ಆರ್ ಎಮೋಷನ್ಸ್ ಅನ್ನೋದನ್ನ. ರಿಯಲಿ we forget to express our emotions. It's normal to be emotional and it's normal to express our emotions. And moreover, ಇನ್ನೊಂದೇನು ಅಂತಂದರೆ, ಐ ಆಮ್ ಅ ರೋಲ್ ಮಾಡೆಲ್ ಟು ಮೈ ಚಿಲ್ಡ್ರನ್. ದ ವೇ ನಾನು ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ನನ್ನ ಎಮೋಷನ್ಸ್ನ ಅನ್ನೋದು, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನೇ ನನ್ನ ಮಕ್ಕಳು ನನ್ನನ್ನೇ ನೋಡಿ ಕಲಿಯೋದು. ಸೊ ಎವ್ರಿ ಸಿಂಗಲ್ ಡೇ ಐ ರಿಯಲಿ ವರ್ಕ್ ವೆರಿ ಹಾರ್ಡ್ ರಿಗಾರ್ಡಿಂಗ್ ದಟ್. ಎಸ್, ಐ ಆಮ್ ಎ ಹ್ಯೂಮನ್. ಎಷ್ಟೊಂದು ಸತಿ ನನ್ನಿಂದ ತಪ್ಪು ನಡೆಯುತ್ತೆ. ನಾನು ಸಡನ್ನಾಗಿ ಕೋಪ ಮಾಡ್ಕೊತೀನಿ, ಸಡನ್ನಾಗಿ ಕೂಗಾಡ್ಬಿಡ್ತೀನಿ. ಬಟ್ ಐ ಮೇಕ್ ಶ್ಯೂರ್ ಟು ಟೆಲ್ ದೆಮ್. ನನಗೆ ಆ ಥರ ಸಡನ್ನಾಗಿ ಫೀಲ್ ಆಯಿತು. ಬಟ್ ಎಗೈನ್ ನಾನು ಅದಕ್ಕೆ ಕ್ಲಾರಿಫಿಕೇಷನ್ನು ಕೊಡ್ತೀನಿ. ಇಟ್ಸ್ ನಾಟ್ ಲೈಕ್ ಅವ್ರ ಮಕ್ಕಳು ಅವ್ರಿಗೆ ಕೊಡೋ ನೆಸೆಸಿಟಿ ಇಲ್ಲ ಅಂತಲ್ಲ. ನಾನು ತಪ್ಪು ಮಾಡಿದೆ ಅಂದರೆ ಐ ರಿಯಲಿ ಗೋ ಆ್ಯಂಡ್ ನಾನು ಸಾರಿ ಕೇಳೋದಾಗಲಿ. ಇವಾಗ ಮಕ್ಕಳಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳಬೇಕು ಅಂತ. ಅಟ್ ದ ಸೇಮ್ ಟೈಮ್ ನಾವು ಮರ್ತೋಗ್ತೀವಿ, ನಾವು ದೊಡ್ಡವರು, ನಾವೇನು ಕೇಳೋದು ಅನ್ನೋ ಧೋರಣೆ ಇಟ್ಸ್ ನಾಟ್ ಎಟ್ ಆಲ್ ನೈಸ್. ವೆದರ್ ದೊಡ್ಡವರಾಗಲಿ ಸಣ್ಣವರಾಗಲಿ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೀಯಿಂಗ್ ಎ ಮಾಡೆಲ್ ಇನ್ ಫ್ರಂಟ್ ಆಫ್ ಮೈ ಚಿಲ್ಡ್ರನ್, ಐ ಹ್ಯಾವ್ ಟು ಮೇಕ್ ಶ್ಯೂರ್ ನಾನು ಸರಿ ಮಾಡಲಿ ತಪ್ಪು ಮಾಡಲಿ ಏನೇ ಆಗಲಿ, ನಾನು ನನ್ನ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅಟ್ ದ ಸೇಮ್ ಟೈಮ್ ನಂದು ದ ವೇ ಆಫ್ ಎಮೋಷನ್ಸ್ ಅದೇ ಥರನೇ ಅವ್ರಿಗೆ ಕಾಣಿಸ್ಬೇಕು ಆ್ಯಂಡ್ ಅದೇ ಥರನೇ ನಾನು ಇರಬೇಕು ಅವ್ರ ಮುಂದೆ ಅಂತ. ನೆಕ್ಸ್ಟ್ ಪಾಯಿಂಟ್, ಬಿ ಮೈ ಸೆಲ್ಫ್. ಇಫ್ ವಿಹಾನ್ನ ನಾನು ಚೂಸ್ ಎನಿಥಿಂಗ್, ನಿನ್ಗೆ ಯಾವ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಬರುತ್ತೋ ಅದು ಹಾಕೋಪ್ಪ ಅಂತ ಅಂದ್ಬಿಟ್ಟು ಅವ್ನು ಯಾವ್ದು ಹಾಕೊಂಡಿರ್ತಾನೋ ಅದರಲ್ಲೇ ನಾನು ಹೊರಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ. ವೆದರ್ ಇಟ್ಸ್ ಮಾಲ್ ಏನಾದರೂ ಆಗಿರಲಿ, ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ತೀನಿ. ಈ ಬಟ್ಟೆನ ದೇ ಡೋಂಟ್ ಈವನ್ ಕೇರ್. ಯಾರಾದರೂ ಏನಾದರೂ ಅನ್ಕೊಂತಾರ ನಾನು ಈ ಥರ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀನಿ ಅಂತ, ಅಥವಾ ದೇ ಡೋಂಟ್ ಈವನ್ ಅಫ್ರೇಡ್ ಟು ಗೋ ಆಸ್ ಸಿಂಪಲ್ ಆಸ್ ಲೈಕ್ ದಟ್ ಇನ್ ಫ್ರಂಟ್ ಆಫ್ ಅದರ್ ಪೀಪಲ್. ಬೀಯಿಂಗ್ ಎ ಪರ್ಸನ್, ನನಗೆ ಅರ್ಲಿ ಏಜಲ್ಲಿ ಲೈಕ್ ವೆನ್ ಐ ವಾಸ್ ಇನ್ ಮೈ ಕಾಲೇಜ್ ಡೇಸ್, ನನಗೆ ಬಾಡಿ ಇಮೇಜ್ ತುಂಬ ಕಾನ್ಷಿಯಸ್ ಆಗ್ತಾ ಇತ್ತು. ಲೈಕ್ ದ ವೇ ಐ ಡ್ರೆಸ್, ಯಾರು ಏನು ಅನ್ಕೊತಾರೋ, ಐ ಆಮ್ ನಾಟ್ ಲೈಕ್ ಅಪ್ ಟು ದ ಮಾರ್ಕ್, ಆ ಥರ ಎಲ್ಲ ತುಂಬ ಕಾನ್ಷಿಯಸ್ ಬರ್ತಾಯಿತ್ತು. ಐ ವಾಸ್ ವೆರಿ ಅಫ್ರೇಡ್ ಆಫ್ ದಟ್ ಆಲ್ ದೋಸ್ ಟೈಮ್ ಆ್ಯಕ್ಚುಲಿ. ಬಟ್ ಏನಪ್ಪ, ವಿಹಾನ್ನ ನೋಡಿದ್ರೆ ಐ ರಿಯಲಿ ಲೈಕ್ ಐ ವಾಂಟ್ ಟು ಬಿ ಮೈ ಸೆಲ್ಫ್. ಇಫ್ ಐ ಲೈಕ್ ಬೇಸಿಕ್ ಟಿ ಶರ್ಟ್ಸ್, ಇಟ್ಸ್ ಓಕೆ. ಐ ಡೋಂಟ್ ನೀಡ್ ಟು ಅದ್ರ ಬಗ್ಗೆ ಅಫ್ರೇಡ್ ಆಗೋ, ಅದ್ರ ಬಗ್ಗೆ ಭಯ ಪಡೋದಾಗಲಿ ಅಥವಾ ಯಾರೇನು ಅನ್ಕೊತಾರೆ ಅಂತ ಆ ಥರ ಮುಜುಗರ ಪಡ್ಕೊಳ್ಳೋದಾಗಲಿ, ದೇರ್ ಈಸ್ ನೋ ನೆಸೆಸಿಟಿ. ಐ ಜಸ್ಟ್ ವಾಂಟ್ ಟು ಬಿ ಮೈ ಸೆಲ್ಫ್ ಲೈಕ್ ಮೈ ಸನ್. ನೆಕ್ಸ್ಟ್ ಪಾಯಿಂಟು, ಕೈಂಡ್ನೆಸ್ ಆಲ್ವೇಸ್ ವಿನ್ಸ್. ಜಸ್ಟ್ ಈ ವಿಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ಐ ವಾಸ್ ಗೆಟ್ಟಿಂಗ್ ರೆಡಿ. ಐ ಆಮ್ ಆನ್ ಮೈ ಪೀರಿಯಡ್ಸ್, ಓಕೆ. ಐ ಆಮ್ ಲಿಲ್ ಗ್ರಂಪಿ. ನನಗೆ ಒಳ್ಳೆ ಎಸ್ ಆಬ್ವಿಯಸ್ಲಿ ಇಟ್ಸ್ ಹಾರ್ಮೋನಲ್ ಅಗೇನ್. ಏನಪ್ಪ, ಇಟ್ ವಾಸ್ ನಾಟ್ ಎ ಗುಡ್ ಡೇ. ನನಗೆಲ್ಲ ಓವರ್ವೆಲ್ಮ್ ಅಂತ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಅಟ್ ದ ಸೇಮ್ ಟೈಮ್ ಮಯಾಂಕ್ ವಾಸ್ ಕ್ವೈಟ್, ಅವನು ಒಳ್ಳೆ ಮೂಡಲ್ಲಿರಲಿಲ್ಲ, ಆಗ್ತಾನೆ ನಿದ್ದೆಯಿಂದ ಇದ್ದಿದ್ದ. ಹಿ ವಾಸ್ ಆಲ್ಸೋ ಕ್ವೈಟ್ ಗ್ರಂಪಿ. ಸಡನ್ನಾಗಿ ಐ ವಾಸ್ ಕ್ವೈಟ್ ರೂಡ್ ಇನ್ ಫ್ರಂಟ್ ಆಫ್ ಮಯಾಂಕ್ ಅಂತ ಆಯಿತು. ಆ ಪರಿಸ್ಥಿತಿ ಬಂತು. ನನಗೆ ಸ್ವಲ್ಪ ಕೋಪ ಬಂತು ಆ್ಯಂಡ್ ಐ ನೋ ಐ ವಾಸ್ ಅಶೇಮ್ಡ್ ಆಫ್ ದ ವೇ ಐ ಬಿಹೇವ್ಡ್ ಇನ್ ಫ್ರಂಟ್ ಆಫ್ ಮೈ ಕಿಡ್ಸ್. ನನಗೊಂದು ನಿಮಿಷ ಸುಮ್ಮನೆ ಕೂತ್ಕೊಂಡೆ.
ವಿಹಾನ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ನನ್ನ ಹತ್ರ ಒಂದು ಹೇಳ್ದ, ಅಮ್ಮ ಇಟ್ಸ್ ಓಕೆ ಅಮ್ಮ, ಇಟ್ಸ್ ಓಕೆ, ಡೋಂಟ್ ವರಿ, ನಾನು ಅಣ್ಣ ಅಲ್ವಾ, ಐ ಟೇಕ್ ಕೇರ್ ಆಫ್ ಮೈ ಯಂಗ್, ಯು ಡೋಂಟ್ ವರಿ, ಯು ಜಸ್ಟ್ ಬಿ ವಿತ್ ಮೀ, ಐ ಲವ್ ಯು ಅಮ್ಮ ಅಂತ. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ದ ಗ್ರಂಪಿನೆಸ್ ಎಲ್ಲ ಹೊಟ್ಟೋಯ್ತು. ಐ ವಾಸ್ ಲೈಕ್ ಎಸ್ ಇಟ್ಸ್ ಓಕೆ. ಆ ಕೈಂಡ್ನೆಸ್ ನಾನು ಟುವರ್ಡ್ಸ್ ಮೀ ಯಾರಾದರೂ ತೋರಿಸ್ಲಿ ಅಂತ ಮನಸ್ಸು ನಿಜವಾಗ್ಲೂ ಬಯಸ್ತಾ ಇತ್ತು. ಆ್ಯಂಡ್ ಹಿ ಶೋ ಹಾರ್ಟ್ ವಾಸ್ ಲೈಕ್ ಇಟ್ ವಾಸ್ ಮೆಲ್ಟೆಡ್ ಕಂಪ್ಲೀಟ್ಲಿ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ವಿಹಾನ್ ನನ್ನ ಕಡೆ ನೋಡಿ ಯು ಆರ್ ನಾಟ್ ಆ್ಯಂಗ್ರಿ ಎನಿಮೋರ್ ಮಮ್ಮ ಅಂದ. ಐ ವಾಸ್ ಲೈಕ್ ಮ್ಯಾನ್ ಕಮ್ ಆನ್, ದಟ್ ರಿಯಲಿ ನಾಕ್ಸ್ ಮೀ. ಜಸ್ಟ್ ಐ ಸ್ಟಾರ್ಟೆಡ್ ಅಗೇನ್ ಥಿಂಕಿಂಗ್ ಪ್ರಾಪರ್ಲಿ. ಆ ಗ್ರಂಪಿನೆಸ್ನಾಗಲಿ ಆ ಹಾರ್ಮೋನಲ್ಲು ಅಂತ ನನಗೆ ನಾನು ಏನು ಎಕ್ಸ್ಕ್ಯೂಸ್ ಕೊಟ್ಕೊತಾ ಇದ್ದೆ, ಬಿಕಾಸ್ ದ ವೇ ಐ ವಾಸ್ ಬಿಹೇವಿಂಗ್ ಎಲ್ಲನೂ ಸಡನ್ಲಿ ನಾಕ್ಸ್ ಮೀ. ದ ವೇ ಹಿ ಶೋಡ್ ಮೀ ದ ಕೈಂಡ್ನೆಸ್. ಈವನ್ ಚಿಲ್ಡ್ರನ್ಸ್ ಮಕ್ಕಳು ಅಷ್ಟೇ ಎಷ್ಟೊಂದು ಸತಿ ದೇ ಶೋಸ್ ದೇರ್ ಫ್ರಸ್ಟ್ರೇಷನ್, ದೇರ್ ಆ್ಯಂಗರ್. ಸಡನ್ನಾಗಿ ಕೋಪ ಮಾಡ್ಕೊಂಡು ಕೂಗಾಡ್ತಾ ಇರ್ತಾರೆ, ಫ್ರಸ್ಟ್ರೇಷನ್ಗೆ ಸುಮ್ಮನೆ ಆಡೋದಾಗಲಿ, ಟ್ಯಾಂಟ್ರಮ್ಸ್ ಆಗಲಿ, ಎಷ್ಟೊಂದು ಥರ ಅವ್ರದ್ದೇ ಎಮೋಷನ್ಸ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಫನ್ ಆಗಿ ವಿ ಬೀಯಿಂಗ್ ಪೇರೆಂಟ್ ನಾವು ಹೊಡಿತೀವಿ ಅಥವಾ ಬೈತೀವಿ. ಇಟ್ಸ್ ನಾಟ್ ಲೈಕ್ ಬೈಬಾರ್ದು, ಡಿಸಿಪ್ಲಿನ್ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಬಟ್ ಕೆಲವು ಟೈಮಲ್ಲಿ ಏನು ಅಂತಂದರೆ, ಇದು ರೀಸೆಂಟಾಗೆ ನಾನು ಕಲ್ತಿದ್ದು, ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಅವ್ರ ಜೊತೆ ಕೂತ್ಕೊಂಡು ಏನಾಗ್ತಿದೆ ಅಂತ ಕೇಳೋದಾಗಲಿ, ಅಥವಾ ಆ ಮೊಮೆಂಟ್ನಲ್ಲಿ ಅವ್ರನ್ನ ಆ ಮೊಮೆಂಟಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿ. ಒಂದು ಸಿಂಪಲ್ ಥಿಂಗ್ ಲೈಕ್ ಹಗ್, ಅಥವಾ ಒಂದು ಮುತ್ತು ಕೊಡೋದಾಗಲಿ ಮಗುಗೆ, ಏನಾದರೂ ಆಗಲಿ, ಆ ಸಿಂಪಲ್ ವೇ ಆಫ್ ಶೋಯಿಂಗ್ ಕೈಂಡ್ನೆಸ್ ಅದೇ ಬೇಕಾಗಿರುತ್ತೆ ಮಕ್ಳಿಗೂ. ಇವಾಗ ದ ವೇ ನನಗೆ ಮನಸ್ಸಿಗೆ ಇವಾಗ ನನಗೆ ಬೇಕಾಗಿತ್ತು ದ ಕೈಂಡ್ನೆಸ್, ಯಾರಾದರೂ ಆ ಥರ ತೋರಿಸಿದ್ದು ನನ್ನ ಮನಸ್ಸಿಗೆ ಯಾವ ಥರ ಮುಟ್ಟಿತು, ದ ಸೇಮ್ ವೇ ಮಕ್ಳಿಗೂ ನಾವು ಅದೇ ಥರ ಆ ಪ್ರೀತಿ ಕರುಣೆ ತೋರಿಸ್ಬೇಕಾಗುತ್ತೆ. ಕೈಂಡ್ನೆಸ್ ಆಲ್ವೇಸ್ ವಿನ್ಸ್. ಹೀಗೆ ಹೇಳ್ತಾ ಹೋದರೆ ಐ ಕ್ಯಾನ್ ಗೋ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ನನ್ನ ಮಕ್ಕಳಿಂದ ಅಂತ. ಸೀರಿಯಸ್ಲಿ ಮದರ್ಹುಡ್ ಇಸ್ ಎ ಜರ್ನಿ. ಇಟ್ಸ್ ಸೋ ರಿವಾರ್ಡಿಂಗ್. ಈ ಮೂಮೆಂಟ್ಗೆ ನಮಗೆ ಕೆಲವು ಟೈಮಲ್ಲಿ ಫ್ರಸ್ಟ್ರೇಷನ್ ಅನ್ಸ್ಬೋದು, ಕೆಲವು ಟೈಮಲ್ಲಿ ಇಟ್ಸ್ ಟು ಓವರ್ವೆಲ್ಮಿಂಗ್ ಅಂತ ಅನ್ಸ್ಬೋದು. ಆ್ಯಂಡ್ ಇಟ್ಸ್ ಎ ಜರ್ನಿ, ಇಟ್ಸ್ ಎ ಕಾನ್ಸ್ಟೆಂಟ್ ಜರ್ನಿ. ನೀವು ನಿಮ್ಮ ಮಕ್ಕಳ ಜೊತೆ ಮಾಡೋ ಈ ಜರ್ನಿ, ಟ್ರಸ್ಟ್ ಮೀ, ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ಜರ್ನಿ. ಬರೀ ನೆಗೆಟಿವ್ ಆಸ್ಪೆಕ್ಟ್ಸ್ನ ನೋಡೋದಕ್ಕಿಂತ ಥಿಂಕ್ ಅಬೌಟ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್. ಆ್ಯಂಡ್ ಆಬ್ವಿಯಸ್ಲಿ ಇದೆಲ್ಲ ನಾವು ಫ್ಯೂಚರ್ಗೆ ನಾವು ನಮಗೆ ನಾವು ಕಟ್ಕೊತಿರೋ ಕೋಟೆ, ಮೆಮೊರೀಸ್ ಅನ್ನೋ ಕೋಟೆ ನಾವು ಕಟ್ಕೊತಾ ಇದ್ದೀವಿ. ಪ್ಲೀಸ್ ಚೆರಿಶ್ ದಟ್ ಆ್ಯಂಡ್ ಮಕ್ಕಳಿಗೆ ನಾವು ಕಲಿಸ್ಕೊಡೋದಕ್ಕಿಂತ ಐ ಥಿಂಕ್ ಮಕ್ಕಳಿಂದ ನಾವು ತುಂಬ ಕಲಿತೀವಿ ಅನ್ನೋದು ಈ ಪಾಸ್ಟ್ 3 yearsಲ್ಲಿ ನಾನು ಕಲ್ತ್ಕೊಂಡಿರೋ ಸತ್ಯ. ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಹಿಯರ್. ಹ್ಯಾವ್ ಎ ವಂಡರ್ಫುಲ್ ಡೇ.